ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈ ಜಿಲ್ಲೆಯವರು ಅವರು ಕೊಯಲೇಷನ್ ಗವರ್ಮೆಂಟ್ನ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಈ SC ST OBCಯ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಿಸುವಂತದಕ್ಕೆ ಒಂದು ಸಮಿತಿಯನ್ನ ಅಥವಾ ಒಂದು ಕಮಿಷನ್ ಅನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಕಮಿಷನ್ ಅನ್ನು ಅಪಾಯಿಂಟ್ ಮಾಡಿದರು. ನಾಗಮೋಹನ್ ದಾಸ್ ಅವರ ಕಮಿಷನ್ ಅಪಾಯಿಂಟ್ ಮಾಡಬೇಕಾದ್ರೆ ಒಂದು ಕಡೆ ನಮ್ಮಂತ ವರ್ಗಗಳ ಹೋರಾಟ, ಇನ್ನೊಂದು ಕಡೆ ಹೈಕೋರ್ಟಿನ ಡೈರೆಕ್ಷನ್. ಯಾವ ವಾಲ್ಮೀಕಿ ಸಮಾಜದ ನಾಯಕ ವಿದ್ಯಾರ್ಥಿ ಸಂಘವು SC ST ಮೀಸಲಾತಿಯನ್ನು ಹೆಚ್ಚಿಸಲು ರಿಟ್ ಅರ್ಜಿ ನಂಬರ್ 16,852/2015 ದಾಖಲು ಮಾಡಿದ್ದಂತ ರಿಟ್ ಅಲ್ಲಿ ಹೈಕೋರ್ಟ್ನವರು ಡೈರೆಕ್ಷನ್ ಅನ್ನು ಕೊಟ್ಟಿದ್ರು. ದಾಖಲಿಸಿದ ಮನವಿಯನ್ನು ಪರಿಗಣಿಸುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಇದರ ಆಧಾರದಲ್ಲಿ ಯಾವ ನಾಗಮೋಹನ್ ದಾಸ್ ಅವರ ಸಮಿತಿಯನ್ನ ಮಾಡಲಾಗಿತ್ತು, ಆ ಕಮಿಷನ್ ಅನ್ನು ಮಾಡಲಾಗಿತ್ತು, ಅವರು ವರದಿ ಕೊಡ್ತಾರೆ. SCಗಳಿಗೆ STಗಳಿಗೆ ಬಹಳ ತುಂಬಲಾರದ ನಷ್ಟ ಆಗಿದೆ, ಅವರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ, ಆದರೆ ಪೊಲಿಟಿಕಲಿ ರೆಪ್ರೆಸೆಂಟೇಷನ್ ಸಿಕ್ಕಿದೆ. ಪಾರ್ಲಿಮೆಂಟ್ಗೆ, ಅಸೆಂಬ್ಲಿಗೆ, ಜಿಲ್ಲಾ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆ, ಗ್ರಾಮ ಪಂಚಾಯತಿಗೆ ಜನಸಂಖ್ಯೆಗೆ ಅನುಗುಣವಾಗಿ SC ST ಇವರಿಗೆ ಮೀಸಲಾತಿ ಸಿಕ್ಕಿದೆ. ಆದರೆ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ರಾಜ್ಯದಲ್ಲಿ ಸಿಕ್ಕಿಲ್ಲ. ಆದರೆ ಕೇಂದ್ರ ಸರ್ಕಾರದಲ್ಲಿ 7.5% STಗಿದೆ, SCಗೆ ಪಾಪ್ಯುಲೇಷನ್ಗೆ ಸಮಾನಾಂತರವಾಗಿ 15% ಇದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2004-2005 ಮಾಡಿದರು. ಹಾಗೆ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ 2013 SCP DSP ಹಣ ಹಂಚಿಕೆ ಮಾಡಬೇಕಾದ್ರೆ ಬಜೆಟ್ ನಲ್ಲಿ SCP DSPಗೆ ಜನಸಂಖ್ಯೆಗೆ ಅನುಗುಣವಾಗಿ ಅಲೋಕೇಶನ್ ಅನ್ನ ಫಂಡ್ಸ್ ಡೆವಲಪ್ಮೆಂಟ್ಗೆ ಮಾಡಬೇಕು ಅಂತೇಳಿ ಕಾನೂನು ಮಾಡಿದ್ರು. ಈಗ ರಾಜ್ಯದಲ್ಲಿ ಇವತ್ತು ಆಸ್ ಆನ್ ಟುಡೇ ರಾಜ್ಯದ ಬಜೆಟ್ ನಲ್ಲಿ 4,48,000 ಕೋಟಿಯಷ್ಟು ಒಂದು ವರ್ಷಕ್ಕೆ ಬಜೆಟ್ ಇದೆ. ಅದರಲ್ಲಿ 50% ಪ್ಲಾನ್ ಸೈಜ್ ತೆಗೆದುಕೊಂಡ್ರು ಡೆವಲಪ್ಮೆಂಟ್ಗೆ ಖರ್ಚಾಗುವಂಥದ್ದು 2 ಲಕ್ಷ ಅಂದ್ರೂ ಸಹ 7% STಗೆ ಅಂದ್ರೆ ಸುಮಾರು 14-15 ಸಾವಿರ ಕೋಟಿ ಒಂದು ವರ್ಷ STಗಳಿಗೆ ಖರ್ಚು ಮಾಡಬೇಕು. ಹಾಗೆ 17% ತೆಗೆದುಕೊಂಡ್ರೆ SCಗಳಿಗೆ ಸುಮಾರು 35-36 ಸಾವಿರ ಖರ್ಚು ಮಾಡಬೇಕು. ಸೊ ಇವತ್ತು ಖರ್ಚು ಮಾಡ್ತಾ ಇರುವಂತದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ, ಅದರಲ್ಲೂ ಸಹ ಕುಂಠಿತ ಆಗಿದೆ ಅನ್ನುವಂಥದ್ದು. ಆದರೆ ಯಾವಾಗ ಈ ವರದಿಗಳ ಆಧಾರದ ಹಿನ್ನೆಲೆಯಲ್ಲಿ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಂಥದ್ದು, ಅದಾದ ಮೇಲೆ ಕುಮಾರಸ್ವಾಮಿ ಅವರ ಸರ್ಕಾರ ಹೋಯಿತು, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಬಂತು 2022. ಬಸವರಾಜ ಬೊಮ್ಮಾಯಿ ಅವರು ನಾಗಮೋಹನ್ ದಾಸ್ ಕಮಿಷನ್ ನ ವರದಿ ಅಷ್ಟೇ ಸಾಕಾಗುವುದಿಲ್ಲ ಅಂತೇಳಿ ನ್ಯಾಯಮೂರ್ತಿ ಜಸ್ಟಿಸ್ ಆದಿ ಅವರನ್ನು ಸಹ ನೇಮಕ ಮಾಡಿ ಮತ್ತೊಂದು ವರದಿಯನ್ನು, 2 ವರದಿನಲ್ಲಿ ಒಂದೇ ಇದ್ದಾವೆ. ಅವರು ಸಹ ಹೇಳಿದ್ರು ಇಲ್ಲ, ಇವರಿಗೆ ಮೀಸಲಾತಿ ಜಾಸ್ತಿ ಮಾಡಬೇಕು. ಸೊ ಇದರ ಪ್ರಕಾರ 2022 ಕರ್ನಾಟಕ ರಾಜ್ಯ SC ಮತ್ತು ST ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಮೀಸಲಾತಿ ಕಾನೂನು 2022 ಮಾಡಲಾಯಿತು. ವಿಧಾನಸಭೆ ವಿಧಾನ ಪರಿಷತ್ ಯುನಾನಿಮಸ್ ಆಗಿ ಪಾಸ್ ಆಯಿತು. ಇದನ್ನ ಗವರ್ನರ್ ಸಹ ಅಂಕಿತ ಹಾಕಿದ್ರು, ಜಾರಿಗೆ ಬಂತು. ನಾನು ಅವತ್ತು ಹೇಳಿದೆ, ಮತ್ತೆ ನಾವೆಲ್ಲರೂ ಸಹ ಒತ್ತಾಯ ಮಾಡಿದ್ವಿ, ಹೀಗೆ ಬಿಟ್ರೆ ಇದು ಊರ್ಜಿತ ಆಗೋದಿಲ್ಲ, ಇದನ್ನ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಬೇಕು. ಹೇಗೆ ಪಕ್ಕದ ತಮಿಳುನಾಡಿನಲ್ಲಿ
69% ರಿಸರ್ವೇಶನ್ ಮಾಡಿರುವಂತ ಹಿನ್ನೆಲೆಯಲ್ಲಿ 9th ಶೆಡ್ಯೂಲ್ಗೆ ಸೇರಿಸಿರೋದ್ರಿಂದ ಊರ್ಜಿತ ಆಗಿದೆ. 1992ರಲ್ಲಿ ಇಂದಿರಾ ಸಾನಿಸ್ ಕೇಸ್, ಜನರಲಿ ಕರೆಯುವಂಥದ್ದು ಮಂಡಲ್ ಕೇಸ್ ಅಂತ ಹೇಳಿ, ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ, ಸುಮಾರು 500 ಪೇಜ್ ಇದೆ. ನಾನು ಅನೇಕ ಸಾರಿ ಅದನ್ನು ಅಧ್ಯಯನ ಮಾಡಿ, ಜನರಲಿ 50% ಮೀಸಲಾತಿ ಮೀರಬಾರದು. ಆದರೆ ವಿಶೇಷ ಪ್ರಕರಣಗಳಲ್ಲಿ ಎಲ್ಲಿ ಎಂಪಿರಿಕಲ್ ಡಾಟಾ ಇದೆ, ಯಾವುದಾದ್ರೂ ವರ್ಗಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಮೀಸಲಾತಿಯ ಪ್ರಮಾಣವನ್ನು 50ಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಈಗಿರ್ಬೇಕಾದ್ರೆ ಏನಾಯ್ತು, 2022, 23, 24, 25 ಇಷ್ಟು ವರ್ಷಗಳು ಎಸ್ಸಿಗಳು, ಎಸ್ಟಿಗಳು, ಒಬಿಸಿಗಳು ಈ ಮೀಸಲಾತಿಯ ಪ್ರಮಾಣದ ಹಿನ್ನೆಲೆಯಲ್ಲಿ ಮೆಡಿಕಲ್ಗೆ, ಇಂಜಿನಿಯರಿಂಗ್ಗೆ, ಲಾಗೆ, ನರ್ಸಿಂಗ್ಗೆ, ಫಾರೆಸ್ಟ್ಗೆ, ಅಗ್ರಿಕಲ್ಚರ್ಗೆ ಎಲ್ಲ ದಾಖಲಾತಿಗಳನ್ನು ಅಡ್ಮಿಷನ್ಸ್ ಅನ್ನು ಆಗಿದ್ದಾರೆ.